ಹಾಯ್ ಫ್ರೆಂಡ್ಸ್, ಸ್ಪೈಸಿ ಕಿಚನ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನೋಡಿ, ನಾನಿವತ್ತು ಹಳೆಯ ಕಾಲದಲ್ಲಿ ಮಾಡುವಂಥ ಸಾಂಪ್ರದಾಯಿಕವಾಗಿ ಮಾಡುವಂಥ ತುಪ್ಪ ಮಾಡುವ ರೆಸಿಪಿ ನೋಡೋಣ. ತುಂಬಾ ಸುಲಭವಾಗಿ ಮನೆಯಲ್ಲೇ ಮಾಡ್ಕೊಳ್ಳೋ ಅಂಥ ಈ ವಿಡಿಯೋನ ಕೊನೆ ತನಕ ನೋಡಿ. ಲಾಸ್ಟಲ್ಲಿ ಒಂದು ಟಿಪ್ ಹೇಳ್ತೇನೆ. ತುಪ್ಪ 3 ತಿಂಗಳಿಂದ 6 ತಿಂಗಳು ಇಟ್ಟರು ಈಗ ತಾನೇ ಮಾಡಿರೋ ಅಂಥ ಘಮ ಟೇಸ್ಟು ಹಾಗೆ ಇರುವಾಗೆ ಇಟ್ಕೊಳ್ಳೋದು ಹೇಗೆ ಅಂತ ಟಿಪ್ಪು ಕೊನೆ ತನಕ ನೋಡಿ. ಇಲ್ಲಿ 1 ಲೀಟ್ರಷ್ಟು ಹಳ್ಳಿ ಹಾಲು ತೊಗೊಂಡಿದ್ದೀನಿ. ಇದು ಹಳ್ಳಿ ಹಾಲು, ಡೈರಿ ಹಾಲಲ್ಲ. ಇದನ್ನು ಒಂದು ಬಟ್ಲಲ್ಲಿ ಹಾಕಿ ಸ್ಟವನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ತುಂಬಾ ಸಣ್ಣ ಉರಿಲಿಟ್ಟು ಇದನ್ನು ಕಾಯಿಸ್ಕೋಬೇಕು. ಹಾಲನ್ನ ಇದನ್ನು 1 ದಿನಕ್ಕೆ 3 ಟೈಮ್ ಕಾಯಿಸಿ, ಹಾಲನ್ನು ಸಿಮ್ಮಲ್ಲೇ ಇಟ್ಕೊಂಡು 3 ಸಾರಿ ಕಾಯಿಸಿ ಒಂದು ಓವರ್ ನೈಟ್ ಎಲ್ಲ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಈ ಥರ ದಪ್ಪ ಕೆನೆ ಬರುತ್ತೆ. ಈ ಕೆನೆನೆಲ್ಲ ಒಂದು ಬಾಕ್ಸಲ್ಲಿ ಹಾಕಿ ಡೀಪ್ ಫ್ರೀಝರಲ್ಲಿ ಹಾಕಿ ಇಡಬೇಕು. ಒಂದು ವಾರದ ಕೆನೆ ಇದು. ಇದಕ್ಕೆ ಮೊಸರು ಹಾಕ್ಕೊಂಡು ಹಾಕಬೇಕು. ಹಾಕಿದ ಮೇಲೆ ಇದು ಮೊಸರು ಥರ ಹೆಪ್ಕೋಬೇಕು. ಹಾಕಿ ಇದನ್ನು ಮತ್ತೆ ಒಂದು 5ರಿಂದ 6 ಗಂಟೆಗಳ ಕಾಲ ಹೊರಗಡೆನೇ ಇಡಬೇಕು. ಇದನ್ನು ಚೆನ್ನಾಗಿ ಅದು ಮೊಸರೆಲ್ಲ ಕೆನೆ ಜೊತೆ ಹೊಂದ್ಕೊಂಡು ಚೆನ್ನಾಗಾಗತ್ತೆ. ಕೆನೆನೆಲ್ಲ ಜಾರುಗೆ ಹಾಕೊಳ್ಳೋಣ. ಒಂದು ಜ್ಯೂಸ್ ಜಾರ್ ತೊಗೊಂಡಿದ್ದೀನಿ ನಾನಿಲ್ಲಿ. ಇದಕ್ಕೆ ಕೋಲ್ಡ್ ವಾಟ್ರ್ ಹಾಕೋಣ. ಫ್ರಿಜ್ಜಲ್ಲಿ ಇಟ್ಟಿರೋವಂಥ ಕೋಲ್ಡ್ ವಾಟರ್ ಅಥವಾ ಐಸ್ ಕ್ಯೂಬ್ಸ್ ಹಾಕ್ಕೊಂಡು ಚೆನ್ನಾಗಿ ರನ್ ಮಾಡಬೇಕು. ಮಿಕ್ಸಿಲಿ ಚೆನ್ನಾಗಿ ಒಂದು 5 ನಿಮಿಷ ರನ್ ಮಾಡಿ ಆನ್ ಆ್ಯಂಡ್ ಆಫ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಒಂದು 10 ನಿಮಿಷ ರನ್ ಮಾಡಿ ಒಂದು 5 ನಿಮಿಷ ಆನ್ ಆ್ಯಂಡ್ ಆಫ್ ಮಾಡಿದ್ರೆ ಈ ಥರ ಬೆಣ್ಣೆ ಬರುತ್ತೆ. ಈಗ ಇದನ್ನು ನಿಧಾನವಾಗಿ ತೆಕ್ಕೊಳ್ಳೋಣ. ನಿಧಾನಕ್ಕೆ ಎಲ್ಲನೂ ಒಂದು ಕಡೆ ಮಾಡಿಕೊಂಡು ತೆಕ್ಕೋಬೇಕು. ಇದನ್ನು ಅದರಲ್ಲಿರೋ ಮಜ್ಜಿಗೆ ಅಂಶನೆಲ್ಲ ಹಿಂಡಿ ತೆಕ್ಕೋಬೇಕು. ಈ ಥರ ಮಾಡಿದ್ರೆ ಅದರಲ್ಲಿರೋ ಮಜ್ಜಿಗೆ ಹಾಲು ಅಂಶ ಎಲ್ಲ ಕೆಳಗೆ ಹೋಗುತ್ತೆ. ಚೆನ್ನಾಗಿ ಹಿಂಡಿ ತೆಗೆದು ಮತ್ತೆ ಕೋಲ್ಡ್ ವಾಟರ್ಗೆ ಈ ಬೆಣ್ಣೆನ ಹಾಕ್ಕೋಬೇಕು. ಈ ಥರ ಕೋಲ್ಡ್ ವಾಟರಲ್ಲಿ ವಾಶ್ ಮಾಡೋದ್ರಿಂದ ಕೈಗೆ ಜಾಸ್ತಿ ಅಂಟೋದಿಲ್ಲ. ಇದು ಬೆಣ್ಣೆ ಬೇಗನೆ ಗಟ್ಟಿ ಆಗುತ್ತೆ. ಬೆಣ್ಣೆ ತೆಗಿಯೋಕ್ಕೆ ಈಸಿ ಆಗುತ್ತೆ. 1 ಅವರು ಫ್ರಿಜ್ಜಲ್ಲಿ ಇಟ್ಟಿರುವಂಥ ನೀರಲ್ಲಿ ಹಾಕ್ಕೊಳ್ಳಿ ಇದನ್ನು. ಈ ಬೆಣ್ಣೆನ ನೋಡಿ, ಸುಮಾರು ಒಂದು 350 ಗ್ರಾಮ್ ಅಷ್ಟು ಬಂದಿದೆ ನನಗಿಲ್ಲಿ ಬೆಣ್ಣೆ. ಇದನ್ನು ಚೆನ್ನಾಗಿ ತೊಳ್ಕೊಬೇಕು. 2ರಿಂದ 3 ಸಾರಿ ನೀರು ಚೇಂಜ್ ಮಾಡಿಕೊಂಡು ಈ ಥರ ನೋಡಿ ಬೆಣ್ಣೆ ತೊಳೆಯೋದು. ಈ ಥರ ತೆಗೆದು ಮೇಲೆ ಹಾಕ್ಕೊಂಡು ಲೈಟಾಗಿ ಪ್ರೆಸ್ ಮಾಡ್ಕೊತಾ ತೊಳಿತಾ ಇದ್ದರೆ ಅದರಲ್ಲಿರೋ ಹಾಲು ಅಂಶ ಎಲ್ಲ ಹೊರಗಡೆ ಹೋಗುತ್ತೆ. ಹಾಲಂಶ ಮಜ್ಜಿಗೆ ಅಂಶ ಏನಿದ್ರೂ ಹೋಗುತ್ತೆ. ಇದನ್ನು ನೋಡಿ ಒಂದು 2-3 ಸಾರಿ ತೊಳ್ಕೊಬೇಕು. ಈ ಥರ ಬೆಣ್ಣೆನ ತೊಳ್ಕೊಂಡ್ರೆ ತುಪ್ಪನೂ ಚೆನ್ನಾಗೆ ಘಮ ಬರುತ್ತೆ, ಸ್ಮೆಲ್ ಬರೋದಿಲ್ಲ. ಒಂದು 6 ತಿಂಗಳ ಕಾಲ ಇಟ್ಟರೂ ಕೆಡೋದಿಲ್ಲ ಇದು. ನೋಡಿ, ಚೆನ್ನಾಗಿ ತೊಳ್ಕೊಂಡು ಮತ್ತೆ ನೆಕ್ಸ್ಟ್ ನೀರಲ್ಲೂ ತೊಳ್ಕೊಬೇಕು. ಇನ್ನೊಂದು ಬೌಲಲ್ಲೂ ಮತ್ತೆ ನೀರು ಹಾಕ್ಕೊಂಡು ತೊಳ್ಕೊಬೇಕು. ಇದನ್ನು ಚೆನ್ನಾಗೆ ನೋಡಿ, ಮತ್ತೆ ಇನ್ನೊಂದು ಬೌಲಲ್ಲಿ ನಾನು ಮತ್ತೆ ಚೆನ್ನಾಗಿ ತೊಳೆದಿದ್ದೀನಿ. ಇದನ್ನು 2-3 ಸಾರಿ ತೊಳೆದಿದ್ದೀನಿ. ತೊಳೆದಿದ್ದಾದಮೇಲೆ ಇದಕ್ಕೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಹಾಕ್ತಾಯಿದ್ದೀನಿ. ಸ್ವಲ್ಪ ದಪ್ಪ ಇರಬೇಕು ತಳ. ಅದು ದಪ್ಪ ತಳ ಇರುವಂಥ ಪಾತ್ರೆಗೆ ಹಾಕ್ಕೋಬೇಕು. ಬೆಣ್ಣೆ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿಟ್ಟು ಹಾಗೆ ಬಿಡಬೇಕು. ಒಂದು 2-3 ಸೆಕೆಂಡು, ಒಂದು 5 ನಿಮಿಷಗಳ ಕಾಲ ಬಿಟ್ಟರೆ ಈ ಥರ ಚೆನ್ನಾಗಿ ಬೆಣ್ಣೆ ಕರಗಿ ನೊರೆ ಎಲ್ಲ ಮೇಲೆ ಬರುತ್ತೆ. ಸಿಮ್ಮಲ್ಲೇ ಇಟ್ಕೋಬೇಕು ಇದನ್ನು. ಸ್ಟವನ್ನು ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಇಡಬಾರ್ದು. 10 ನಿಮಿಷ, ಕಾಲು ಗಂಟೆ, ಅರ್ಧ ಗಂಟೆ ಆದ್ರೂ ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು. ಈ ತುಪ್ಪನ ಚೆನ್ನಾಗಿ ಕಾಯಿಸಿ ನೋಡಿ ನೊರೆ ಬರಬೇಕು. ಇದಕ್ಕೆ ಘಮಕ್ಕೂ ಟೇಸ್ಟಿಗೂ ಒಂದು 10-15 ಕಾಳು ಮೆಂತೆ, ಒಂದೇ ಒಂದು ಲವಂಗ, ಒಂದು ಏಲಕ್ಕಿ, ಒಂದು ವಿಳೆದೆಲೆ ತೊಗೊಂಡಿದ್ದೀನಿ ಇಲ್ಲಿ ನಾನು. ನೋಡಿ, ಇದು ನೊರೆ ಎಲ್ಲ ಬರ್ತಾಯಿದೆ. ಈ ಬಿಳಿ ನೊರೆ ಎಲ್ಲ ಹೋಗಿ ಕೆಳಗಡೆ ಕೂತ್ಕೋತಾ ಇದೆ. ಈಗ ನೋಡಿ, ಈ ಥರ ಅರ್ಧ ಆದಮೇಲೆ ಈ ಥರ ಕೆಳಗಡೆ ಕೂತ್ಕೊಳ್ಳುತ್ತೆ ಈ ನೊರೆ. ಚೆನ್ನಾಗೆ ಅದು ಕೆಳಗಡೆ ಕೂತ್ಕೊಂಡು ಅದು ಬ್ರೌನ್ ಕಲರ್, ಗೋಲ್ಡನ್ ಕಲರ್ ಬರಬೇಕು. ಅಲ್ಲಿ ತನಕ ಕಾಯಿಸ್ಕೊಂಡ್ರೆ ತುಪ್ಪ ರೆಡಿ ಆದ ಹಾಗೆ. ಈ ನೊರೆ ಎಲ್ಲ ಕೆಳಗಡೆ ಕೂತ್ಕೊಂಡು ಗಟ್ಟಿಯಾಗಿ ನೋಡಿ ಮೊಸರು ಥರ ಆಗಿರುತ್ತೆ ಅದು ಕೆಳಗಡೆ. ಆ ಮೊಸರು ಗಟ್ಟಿಯಾಗಿ ಗೋಲ್ಡನ್ ಕಲರ್ ಆಗಿ ಚೇಂಜ್ ಆಗಬೇಕು ಈ ಮೊಸರು. ಇಲ್ಲಿ ತನಕ ಇದನ್ನು ಕುದಿಸ್ಕೋಬೇಕು. ನೋಡಿ, ಈಗ ಆಲ್ಮೋಸ್ಟ್ ಆಗ್ತಾ ಬಂದಿದೆ. 3/4% ಆಗಿದೆ. ಈ ಟೈಮಲ್ಲಿ ಕುಟ್ಕೊಂಡಿದ್ದೆ ಆ ಮೆಂತೆ ಕಾಳು, ಒಂದು ಲವಂಗ ಮತ್ತು ಒಂದು ಏಲಕ್ಕಿ ಹಾಕಿ ಮತ್ತು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಎಲ್ಲ ಹಾಕ್ತಾಯಿದ್ದೀನಿ ನಾನು. ಅದು ಕಲರು ಮತ್ತು ಫ್ಲೇವರು ಕೊಡುತ್ತೆ, ಚೆನ್ನಾಗಿರುತ್ತೆ ಹಾಕಿದ್ರೆ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು ಹಾಕಿದ ತಕ್ಷಣ ಉಕ್ಕಿ ಬರುತ್ತೆ. ಈ ಥರ ಉಕ್ಕಿ ಬಂದು ಅದು ಉಕ್ಕು ಕಡಿಮೆ ಆಗಬೇಕು. ನೋಡಿ, ಈಗ ಕೆಳಗಡೆ ತಳದಲ್ಲಿ
ಅದು ಗೋಲ್ಡನ್ ಕಲರ್ ಬಂದಿದೆ. ಈಗ ತುಪ್ಪ ಅಂತ ಅರ್ಥ. ಈಗ 1-2 ಹನಿಯಷ್ಟು ಮಜ್ಜಿಗೆನ ಅದಕ್ಕೆ ಸಿಡಿಸ್ಕೋಬೇಕು. ಈ ಥರ ನೋಡಿ, ನಾನು ಹೀಗೆ ಹಾಕಿದೆ. ಆ ಥರ ಹಾಕಿದಾಗ ಅಂತ ಸಿಡಿಬೇಕು, ಚೆನ್ನಾಗೆ ಸಿಡಿದ್ರೆ ಚೆನ್ನಾಗಿ ಬಂದಿದೆ ಅಂತ. ನೋಡಿ, ಇಲ್ಲಿ ವಿಳೆದೆಲೆ ಹಾಕ್ಕೊಳ್ಳೋಣ. ಈ ವಿಳೆದೆಲೆನ ತೊಟ್ಟು ತೆಗೆದುಬಿಟ್ಟು ಹಾಕೋಣ. ಈ ಎಲೆ ಹಾಕಿದ ತಕ್ಷಣ ಮತ್ತೆ ಸಿಡಿಯುತ್ತೆ ಅದು ಚೆನ್ನಾಗಿ. ಅದು ಅದರಲ್ಲಿರೋ ನೀರಂಶ ಎಲ್ಲ ಸಿಡಿದೋಗುತ್ತೆ. ಅಲ್ಲಿ ತನಕ ಸಿಡಿಸ್ಕೋಬೇಕು. ಇದನ್ನು ಚೆನ್ನಾಗಿ ಅದು ಕ್ರಿಸ್ಪ್ ಆಗಬೇಕು. ವಿಳೆದೆಲೆ ಅಲ್ಲಿ ತನಕ ಕುದಿಸ್ಕೊಳ್ಳೋಣ. ಈ ಥರ ಕುದಿಸೋದ್ರಿಂದ ಇದ್ರ ಫ್ಲೇವರೆಲ್ಲ ಅದಕ್ಕೂ ಬಿಟ್ಕೊಳ್ಳುತ್ತೆ. ಆರೋಗ್ಯಕ್ಕೂ ಒಳ್ಳೆಯದು, ಘಮನೂ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಆ ನೊರೆ ಎಲ್ಲ ಹೋಗ್ಬಿಟ್ಟು ಚೆನ್ನಾಗಾಗಿದೆ. ಈಗ ಎಲೆನೂ ಚೆನ್ನಾಗಿ ರೋಸ್ಟ್ ಆಗಿದೆ. ಸ್ವಲ್ಪ ಕೆಳಗಡೆ ಅದು ಎಲ್ಲ ಪುಡಿ ಎಲ್ಲ ಬ್ರೌನ್ ಕಲರ್ ಆಗಿದೆ. ಅಲ್ಲಿ ತನಕ ಕುದಿಸ್ಕೊಂಡು ಆಫ್ ಮಾಡ್ಕೊಂಡಿದ್ದೀನಿ. ಇದು ತಣ್ಣಗಾಗಲಿ. ಚೆನ್ನಾಗಿ ಒಂದು 10-15 ನಿಮಿಷ ತಣ್ಣಗಾಗಬೇಕು. ಇದನ್ನು ತಣ್ಣಗೆ ಹಾಕಕ್ಕೆ ಬಿಡೋಣ. ಈಗ ಈ ಎಲೆನ ತೆಕ್ಕೊಂಬಿಡೋಣ. ನಾವು ಚಿಕ್ಕ ಮಕ್ಕಳಿದ್ದಾಗ ನಮ್ಮ ಅಜ್ಜಿ ಮಾಡ್ತಾಯಿದ್ರು ಈ ರೆಸಿಪಿ. ಈ ಎಲೆಗೋಸ್ಕರ ನಾವು ಮಕ್ಕಳೆಲ್ಲ ಕಿತ್ತಾಡ್ಕೊಂಡು ತಿಂತಾಯಿದ್ವಿ ಅದನ್ನು. ಈಗ ಈ ತುಪ್ಪ ಘಮ ವಾಸನೆ ಬರ್ತಾಯಿದೆ, ಚೆನ್ನಾಗೆ ಮನೆಯೆಲ್ಲ ಹರಡ್ತಾಯಿದೆ ತುಪ್ಪದ ಘಮ. ಈಗ ಇದನ್ನು ಫಿಲ್ಟ್ರ್ ಮಾಡ್ಕೊಳ್ಳೋಣ. ಒಂದು ಗ್ಲಾಸ್ ಜಾರು ಆಗಿರ್ಬೋದು, ಒಂದು ಸ್ಟೀಲ್ ಬೌಲು ಯಾವುದೇ ಆಗಲಿ, ಅದಕ್ಕೆ ಸ್ಟೇನ್ ಮಾಡ್ಕೊಳ್ಳೋಣ. ಈ ಥರ ಚೆನ್ನಾಗಿ ತುಪ್ಪನ ತೆಕ್ಕೊಂಡು, ತಳದಲ್ಲಿರೋದು ಗಸಿ ನೋಡಿ, ಇದನ್ನು ತೆಕ್ಕೊಂಬಿಡೋಣ. ಇದು ಚೆನ್ನಾಗೆ ತಣ್ಣಗಾಗಬೇಕು. ಚೆನ್ನಾಗಿ ತಣ್ಣಗಾದಮೇಲೆ ಇದನ್ನು ಮುಚ್ಚಿಡೋಣ. ಸ್ಟೋರ್ ಮಾಡಿ ಈ ಥರ ಇಟ್ಕೋಬೋದು. ಚೆನ್ನಾಗಿ ತಣ್ಣಗಾಗಬೇಕಿದು. ಹೀಗೆ ಬಿಟ್ಬಿಡೋಣ ಒಂದಿನ. ನೆಕ್ಸ್ಟ್ ಡೇ ನೋಡಿ, ಇದು ನೋಡಿ ಮರಳಾಗಿ ರವೆಯಾಗಿ ಬಂದಿದೆ ಇದು ತುಪ್ಪ. ಇದು ಪೂರ್ತಿ ಗಟ್ಟಿಯಾಗೂ ಆದರೆ ಅದು ಚೆನ್ನಾಗಿ ಬಂದಿಲ್ಲ ಅಂತ ಅರ್ಥ. ತುಂಬ ನೋಡಿ, ಅರ್ಧ ಮುಕ್ಕಾಲಷ್ಟು ಗಟ್ಟಿ ಥರ ಆಗಬೇಕು. ಈ ಥರ ಗಟ್ಟಿಯಾಗಿ ಮೇಲೆ ತೆಳುವಾಗಿ ತಿಳ್ಕೊಂಬರ್ಬೇಕು, ಎಳೆನೀರು ಥರ. ಈ ಥರ ಬಂದ್ರೇ ತುಪ್ಪ ಪರ್ಫೆಕ್ಟಾಗಿ ಬಂದಿದೆ ಅಂತ. ಇದು ನೋಡಿ, ಎಷ್ಟು ದಿನ ಒಂದು 6 ತಿಂಗಳಿಟ್ರು ಕೆಡಬಾರ್ದು ಅಂತ ಇದಕ್ಕೆ ಇಷ್ಟು ಬೆಲ್ಲನ ಹಾಕ್ಕೊಳ್ಳೋಣ. ಈ ಬೆಲ್ಲ ಹಾಕೋದ್ರಿಂದ 3 ತಿಂಗಳಿಂದ 6 ತಿಂಗಳವರೆಗೂ ಇಟ್ಕೊಂಡ್ರೂ ತುಪ್ಪ ಸ್ಮೆಲ್ ಬರೋದಿಲ್ಲ, ಚೆನ್ನಾಗಿರುತ್ತೆ. ಹಾಗಾಗಿ ಇದನ್ನು ಬೆಲ್ಲನ ಹಾಕಿ ಸ್ಟೋರ್ ಮಾಡಿ ಇಡ್ತಾಯಿದ್ದೀನಿ ನಾನಿಲ್ಲಿ. ಒಂದು 6 ತಿಂಗಳ ಕಾಲ ಬಳಸ್ಕೋಬೋದು ಇದನ್ನು. ಥ್ಯಾಂಕ್ ಯು.